4 ದಿನಕ್ಕೆ ಈ ಮನೆ ನೀರ್ ಹಾಕದೆ ಇರೋ ತೋಟ ತರ ಆಗೋಗ್ಬಿಟ್ಟಿತ್ತು. ಈಗ ನೋಡು, ನಿನ್ ಕಾಲಿಟ್ಟ ತಕ್ಷಣ ಎಷ್ಟು ಕಳೆ ಬಂದ್ಬಿಟ್ಟಿದೆ. ಅಮ್ಮ, ಎಲ್ಲಿ ವಾಪಸ್ ಬರಲ್ವೋ ನೀನು ಅಂತ ಭಯ ಆಗ್ತಿತ್ತು ನನ್ ಕಡೆ. ಯಾಕಮ್ಮ ಹಾಗಂತೀಯ? ನನ್ನ ಪ್ರೀತಿಸೋರು ಜನ ನನ್ ಸುತ್ತ ಇರ್ಬೇಕಾದ್ರೆ ಆ ದೇವ್ರಿಗೂ ಭಯ ಇರುತ್ತಲ್ವಮ್ಮ, ಇವನು ಮುಟ್ಟಿದ್ರೆ ಹೇಗೋ ಏನೋ ಅಂತ. ಅದಕ್ಕೆ ನೋಡು, ದೇವ್ರು ನನ್ನ ಸುರಕ್ಷಿತವಾಗಿ ನನ್ನ ಗೂಡಿಗೆ ವಾಪಸ್ ಕಳಿಸ್ಬಿಟ್ಟ. ನಮ್ಮೆಲ್ಲಾರ ಪ್ರೀತಿಗಿಂತ ನಿಮ್ ಒಳ್ಳೆತನನೇ ನಿಮ್ಮನ್ನ ಕಾಪಾಡ್ಬಿಡ್ತವತ್ತೆ. ವಾವ್, ಟಿಪಿಕಲ್ ಸೀರಿಯಲ್ ಸೊಸೆ ತರ ಅದ್ ಎಷ್ಟು ಚೆನ್ನಾಗಿ ಮಾತಾಡಿದ್ಯಾ. ಅಪ್ಪು, ಅಳಿಯಂದ್ರು ಯಾಕೆ ಬರ್ಲೇ ಇಲ್ಲ? ಅವರು ಬಿಸ್ನೆಸ್ ಟೂರ್ ಮೇಲೆ ಹೊರಗಡೆ ಹೋಗಿದ್ದಾರೆ, ಇನ್ನೊಂದ್ ದಿನ ಬರ್ತಾರೆ. ತುಂಬಾ ಹೊತ್ತು ನಿಂತ್ಕೊಂಡು ಸ್ಟ್ರೈನ್ ಮಾಡ್ಕೊಂಡ್ಬಿಟ್ಟು ಬನ್ನಿ ಒಳಗಡೆ. ನೀವ್ ಒಂದ್ ನಿಮಿಷ ಇರಪ್ಪ. ಪಲ್ಲವಿ, ಏನಿದೆಲ್ಲ? ಇದೆಲ್ಲ ನಿನ್ನ ಸೊಸೆ ಕೈವಾಡ. ಸಂಗೀತ, ಕಟ್ ಮಾಡ. ಅಮ್ಮ, ಇವಾಗಷ್ಟೇ ಆಸ್ಪತ್ರೆಯಿಂದ ಬಂದಿದ್ದೀರಾ, ನೀವ್ ಸ್ವಲ್ಪ ಸುಧಾರ್ಸ್ಕೊಳ್ಳಿ, ನಾನು ಹೋಗಿ ಜ್ಯೂಸ್ ಮಾಡ್ಕೊಂಡ್ ಬರ್ತೀನಿ. ಒಂದ್ ನಿಮಿಷ, ಯಾರ್ ನೀನು? ಇಷ್ಟಕ್ಕೂ ನನಗ್ ಜ್ಯೂಸ್ ಮಾಡ್ಕೊಡೋದಕ್ಕೆ ನೀನ್ ಯಾರು? ಈ ಮನೆಗೂ ನಿನಗೂ ಏನ್ ಸಂಬಂಧ? ಸಂಗೀತಮ್ಮನಿಗೇನಾದ್ರೂ ನೆನಪು ವಾಪಸ್ ಇದೇನೆ ಪಟ್ಟಂತ ಹೀಗೆ ಹೇಳ್ಬಿಟ್ಟು. ಇದೆಲ್ಲ ಹೀಗೆ ಕೇಳ್ತಾ ಇದೀಯಾ? ಅವಳು ನಾನು ಅನ್ಕೊಂಡೆ ನಿನ್ ಸೊಸೆ ಮರ್ತು ಬಿಟ್ಟಿಯಾ? ಮೋಸ್ಟ್ಲಿ ಮೆಡಿಸಿನ್ ಪ್ರಭಾವ ಅನ್ಸುತ್ತೆ. ಅಮ್ಮ, ಅಯ್ಯೋ ಓಕೆ, ತಲೆಯೇನಾದ್ರು ನೋವ್ತಿದ್ಯಾ? ನನಗೇನು ಆಗಿಲ್ಲ ನಚ್ಚಿ, ನಾನ್ ಚೆನ್ನಾಗೇ ಇದ್ದೀನಿ. ಅದಕ್ಕೆ ಕೇಳ್ತಾ ಇರೋದು, ನನ್ ಮೇಲೆ ಅಕ್ರೆ ತೋರ್ಸೋದಕ್ಕೆ ಇವಳು ಯಾರು ಅಂತ ಹೇಳು. ಯಾರ್ ನೀನು? ಯಾಕೆ ಸುಮ್ನೆ ನಿಂತ್ಬಿಟ್ಟೆ? ಹೇಳು, ಯಾರ್ ನೀನು? ಸಂಗೀತಮ್ಮ, ಸಾಕು ಪಾಪ, ಅವಳು ಈ ಮನೆ ಹಿರಿ ಸೊಸೆ. ಇವಳನ್ನ ಹೀಗ ನೀವು ಟ್ರಾಲ್ ಮಾಡೋದು? ಸತ್ಯ, ಸೊಸೆ ಅಂತ ನೀನ್ ಹೇಳ್ತಾ ಇದ್ಯಾ, ಆ ಭಾವನೆ ಇವಳಿಗಿದ್ಯಾ? ಬಂದಾಗಿಂದ ನಾನು ನೋಡ್ತಾನೆ ಇದೀನಿ. ಅತ್ತೆ ಅಂತ ಒಂದೇ ಒಂದ್ಸರಿ ಬಾಯ್ ತುಂಬಾ ಕರೆದ್ಲಾ? ನಾನ್ ಯಾರೋ ಪಕ್ಕದ ಮನೆಯವಳು, ಅರಿಶಿನ ಕುಂಕುಮಕ್ ಬಂದಿದ್ದೀನಿ ಅನ್ನೋ ತರ ಬನ್ನಿ ಕೂತ್ಕೊಳ್ಳಿ ಜ್ಯೂಸ್ ಕುಡೀರಿ ಅಂತಿದ್ದಾಳೆ. ಇಷ್ಟಕ್ಕೂ ನನ್ ಮನೆಗ್ ಬಂದಾಗ ನೀವೆಲ್ರೂ ನನ್ನ ಮಾತಾಡ್ಸದ್ರಿ, ಇವಳನ್ನ ಮಾತಾಡ್ಸದ್ಲಾ? ಸತ್ಯ, ಮೆಮೊರಿ ಲಾಸ್ ಆಗಿ. ಅಯ್ಯೋ ನನ್ ತಾಯಿ, ಒಂದ್ಸಲಿ ಅತ್ತೆ ಅಂತ ಕರ್ದ್ಬಿಡಮ್ಮ, ಇಲ್ಲ ಅಂದ್ರೆ ನೆಲ ನಡಗ್ಬಿಡುತ್ತೆ. ಅತ್ತೆ, ಈಗ ನೀನು ನನ್ ಮುದ್ದಿನ ಸೊಸೆ. ಅತ್ತೆ, ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಅತ್ತೆ. ನೀವು ಆಸ್ಪತ್ರೆಯಿಂದ ಮನೆಗ್ ಬಂದ್ರಲ್ಲ, ಆ ಖುಷಿಗ್ ನನ್ಗೆ ಏನ್ ಮಾತಾಡ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ. ಆಯ್ತಾಯ್ತು, ಅಳ್ಬಾರ್ದು, ನಂಗೂ ಅರ್ಥ ಆಗತ್ತೆ. ನಚ್ಚಿ, ಸಾರಿ ಕಣೋ, ನನ್ನಿಂದ ನಿಮ್ ಮದ್ವೆ ಮುಂದಕ್ ಹೋಯ್ತು. ಆದ್ರೆ ಏನ್ ತಡ ಮಾಡೋದ್ ಬೇಡ, ಇವತ್ತೇ ಗುರುಗಳನ್ನ ಕರ್ಸಿ ಒಂದ್ ಒಳ್ಳೆ ಡೇಟ್ ನ ಫಿಕ್ಸ್ ಮಾಡಿಸ್ಬಿಡೋಣ. ಮಾ, ನನಗೆ ಯಾವ ಮದ್ವೆನೂ ಬೇಡ. ನೋಡು, ನೀನ್ ಕಂಪ್ಲೀಟ್ ಆಗಿ ಹುಷಾರಾದ್ಮೇಲೆನೆ ನನ್ ಮದ್ವೆ ವಿಚಾರ ಮಾತಾಡೋಣ, ಓಕೆ? ಏನು ನೀನು? ನಾನ್ ಚೆನ್ನಾಗೇ ಇದೀನಲ್ಲ. ನಿಮ್ಗೆ ನೀವು ಫುಲ್ ರಿಕವರ್ ಆಗೋಗಿದ್ದೀರಾ ಅಂತ ಅನ್ಸುತ್ತೆ, ಆದ್ರೆ ಇನ್ನು ನೀವು ಕಂಪ್ಲೀಟ್ ಆಗಿ ರಿಕವರ್ ಆಗಿಲ್ಲ ಅಮ್ಮ. ನೀವು ರಿಕವರ್ ಆಗೋದಕ್ಕೆ ಇನ್ನೊಂದ್ ಸ್ವಲ್ಪ ದಿನ ಹಿಡಿಯುತ್ತೆ. ಅಲ್ಲಿವರೆಗೂ ಮದ್ವೆ ಬೇಡ ಅಂತ ನಚ್ಚಿ ಹೇಳ್ತೀಯ. ಅದು ಸರಿನೇ. ತೀರಾ ಇಷ್ಟೊಂದು ಆಯಾಸ ಆಗಿ ಮದ್ವೆ ಮನೆಗೆ ಬಂದ್ರೆ ನೋಡ್ದವ್ರು ಏನ್ ಅನ್ಕೋತಾರೆ ಅಲ್ವಾ ಡ್ಯಾಡ್? ಇದನ್ನೇ ಹೇಳ್ತಿರೋದ್ ನಾನು, ಅಲ್ವಾ ಅಂಜು? ನಾನು ನನ್ನ ಅಳಿಯನ್ ಕಡೆನೆ. ಸಂಗೀತ ಸಂಪೂರ್ಣವಾಗಿ ಗುಣ ಆದ್ಮೇಲೆನೆ ಮದ್ವೆ ಮಾತು. ಏನ್ ನೀವೆಲ್ರು ನನ್ ಮಾತ್ನ ಯಾರು ಕೇಳಲ್ಲ ಅಂತಿರಲ್ಲ. ಸರಿ ಬಿಡಿ, ನೀವೆಲ್ರು ಹೇಗ್ ಹೇಳ್ತಿರೋ ಹಾಗೆ. ಅತ್ತೆ, ತಣ್ಣ ಜ್ಯೂಸ್ ಮಾಡ್ಕೊಂಡ್ ಬರಲ್ಲ ನಿಮ್ಗೆ? ಬೇಡ ಭೂಮಿ, ನಂಗ್ ಜ್ಯೂಸ್ ಬೇಡ. ನೀನ್ ಮಾಡೋ ಟೀ ಕುಡಿಬೇಕು ಅಂತ ತುಂಬಾ ಆಸೆ ಆಗ್ತಿದೆ. ಮಾಡ್ಕೊಡ್ತೀಯಾ? ಅಷ್ಟೇ ತಾನೆ, 2 ನಿಮಿಷದಲ್ಲಿ ಮಾಡ್ಕೊಂಡ್ ತರ್ತೀನಿ. ಅಮ್ಮ, ಭೂಮಿ ಏನಾಯ್ತು? ಅತ್ತೆ, ಕಾಲಕ್ ಗಾಯ ಮಾಡ್ಕೊಬಿಟ್ಟೆ. ಅಯ್ಯೋ ಹೌದಾ? ತುಂಬಾ ನೋವಾಗ್ತಿದ್ಯಾ? ಇಲ್ಲಿ ಕಾಲ್ ತೋರ್ಸು. ಅಯ್ಯೋ ಅತ್ತೆ, ಅಂತ ದೊಡ್ಡ ಏನು ಮಾಡ್ಕೊಂಡಿಲ್ಲ, ಅದು ಒಂದು ಸಣ್ಣ ಗಾಜಿನ ಪೀಸ್ ಮೇಲೆ ಕಾಲಿಟ್ಬಿಟ್ಟೆ ಅಷ್ಟೇ. ಅಯ್ಯೋ ಪೆದ್ದಿ, ನೋಡ್ಕೊಂಡ್ ಓಡಾಡ್ಬೇಕು ತಾನೆ. ನಚ್ಚಿ, ಸೆಪ್ಟಿಕ್ ಇಂಜೆಕ್ಷನ್. ಏನು ಇಂಜೆಕ್ಷನ್? ನನಗ್ ಬೇಡಪ್ಪ. ಅಯ್ಯೋ ದೇವ್ರೇ, ಈ ಗಂಡ ಹೆಂಡತಿ ರೊಮ್ಯಾನ್ಸೇ ತಡ್ಕೊಳಕ್ ಆಗ್ತಿಲ್ವಲ್ಲಪ್ಪ. ಇವಳು ಬೇಕು ಅಂತಲೇ ಬೀಳೋದಂತೆ, ಅವನು ಕರೆಕ್ಟ್ ಟೈಮ್ಗೆ ಕ್ಯಾಚ್ ಹಾಕೊಳ್ದಂತೆ. ಏನಿದೆ ಕತೆ? ನಚ್ಚಿ, ಫಸ್ಟ್ ಇಂಜೆಕ್ಷನ್ ತಗೊಂಡು. ಅಯ್ಯೋ ಆಯ್ತು, ಬೇಡ. ಎಲ್ಲಿ ಹೋಗ್ತಿದ್ಯಾ? ಸುಮ್ನೆ ನಿಂತ್ಕೊ, ಕಾಲ್ ನೋವಿದೆ ತಾನೆ, ಸುಮ್ನೆ ಇರು. ಅತ್ತೆ, ಚಿಕ್ಕ ಇಂಜೆಕ್ಷನ್ ಅಷ್ಟೇ, ಏನು ಆಗಲ್ಲ, ಸುಮ್ನೆ ಇರು. ಅಯ್ಯೋ ಇಂಜೆಕ್ಷನ್, ನಂಗೆ ತುಂಬಾ ಭಯ. ಅಯ್ಯೋ ಏನ್ ಭೂಮಿ ನೀನು, ಒಂದು ಸಣ್ಣ ಸೂಜಿಗೆ ಇಷ್ಟೊಂದು ಹೆದರ್ಕೊಂಡ್ರೆ ಹೇಗೆ? ಆಯ್ತು, ನಿನ್ ಭಯನ ನಾನ್ ದೂರ ಮಾಡ್ತೀನಿ, ಸರಿನಾ? ಬಾಲ್ ಕೂತ್ಕೋ. ಅಯ್ಯೋ ಬೇಡ ಅತ್ತೆ. ಅಯ್ಯೋ ನೀನ್ ಕೂತು, ನೀನು ನಿಧಾನ ಕೂತ್ಕೋ. ಕುಸ್ ಬಾ. ಕೂತ್. ಅಜಿತಾ, ನೀನೇನ್ ನೋಡ್ತಿದ್ಯಾ? ಬಾಲ್ನಲ್ಲಿ ಕೂತ್ಕೋ. ನೀನೇ ಕಣೋ, ಬಾರಲ್ಲಿ ಕೂತ್ಕೋ. ಯಾರೋ ಇಲ್ಲಿ ಕೂತ್ಕೋ. ಕೂತ್ಕೊಂಡ್ಯಾ? ಈಗ ನೀವಿಬ್ರು ಒಬ್ರಿಗೊಬ್ರು ಕಣ್ಣಲ್ಲಿ ಕಣ್ಣಿಟ್ ನೋಡಿ. ಯಾಕೋ ಎದ್ದೇಳ್ತಾ ಇದ್ಯಾ? ನಾನ್ ಕೂತ್ಕೊ ಅಂತ ಹೇಳ್ದೆ ತಾನೆ, ಕೂತ್ಕೊಳ್ಳಿ. ಕೂತ್ಕೋಲ. ನೋಡೋ, ಈಗ ಸುಮ್ನೆ ಕೂತ್ಕೊಂಡ್ರೆ ಕೂತ್ಕೋತಾ ಇರ್ಬೇಕು. ಅಕ್ಕ ಒಂದ್ಸಲ ಹೇಳಿದ್ಮೇಲೆ ಮುಗಿದೋಯ್ತು, ನಿಮಗೂ ಗೊತ್ತಲ್ವಾ? ಅವಳೇನ್ ಹೇಳ್ತಾಳ ಅದನ್ನ ಮಾಡ್ಬಿಡಿ. ಅಜಿತಾ, ಮೊದ್ಲು ಭೂಮಿ ಮೇಲೆ ಪ್ರೀತಿ ಹುಟ್ಟಿದಾಗ ಅದನ್ನ ಅವಳ ಹತ್ರ ಹೇಗ್ ಹೇಳ್ಬೇಕು ಅಂತ ನೀನ್ ಪ್ರಾಕ್ಟೀಸ್ ಮಾಡಿರ್ತೀಯ ತಾನೆ. ಈಗ ಅದನ್ನೇ ನಮ್ಮೆಲ್ರ ಮುಂದೆ ಭೂಮಿಗೊಂದ್ಸಲ ಹೇಳು. ಯಾಕೆ ಹಾಗೆ ಮುಖ ನೋಡ್ತಿದ್ಯಾ? ಹೇಳು ಹೇಳು. ನೀನ್ ಹೇಳಿಲ್ಲ ಅಂದ್ರೆ ನನ್ ಮೇಲೆ ಆಣೆ. ಆಣೆ ಮಾಡಿದಾಳೆ ನಿಮ್ಮಮ್ಮ, ಮೀರೋ ಹಾಗಿಲ್ಲ. ಮೀರಿದ್ರೆ ಹೇಳ್ತೀನಿ. ನನ್ಗೆ ನಾನ್ ನಿನ್ನ ಮೊದಲನೇ ಸಲ ನೋಡಿದ್ದು ದೇವಸ್ಥಾನದಲ್ಲಿ. ಆ ಒಂದು ಭೇಟಿ ನನ್ ಜೀವನನ ಎಲ್ಲಿಗೆ ತಗೊಂಬಂದ್ ನಿಲ್ಸತ್ತೆ ಅಂತ ಅನ್ಕೊಂಡೇ ಇರ್ಲಿಲ್ಲ. ನಾನ್ ನಿನ್ನ ಇಷ್ಟಪಡ್ತೀನಿ ಅಂತ ಅನ್ಕೊಂಡಿರ್ಲಿಲ್ಲ. ನಿನ್ನ ಮನ್ಸಾರೆ ಪ್ರೀತಿಸ್ತೀನಿ ಅಂತ ಅನ್ಕೊಂಡಿರ್ಲಿಲ್ಲ. ನಾನ್ ನಿನ್ನ ಅಗ್ನಿ ಸಾಕ್ಷಿಯಾಗಿ ತಾಳಿ ಕಟ್ಟಿ ಮನೆ ಕರ್ಕೊಂಡ್ ಬರ್ತೀನಿ ಅಂತ ಅನ್ಕೊಂಡಿರ್ಲಿಲ್ಲ. ಆದ್ರೆ ನಿನ್ನ ಒಳ್ಳೆತನದ ಮುಂದೆ ನಾನ್ ಸಂಪೂರ್ಣ ಸೋತೋಗಿದ್ದೆ ಭೂಮಿ. ನಿನ್ನ ಪ್ರಾಮಾಣಿಕತೆ, ನಿನ್ನ ಒಳ್ಳೆತನ, ಸ್ವಲ್ಪ ನಿನ್ ಪೆದ್ದ
ಒಳ್ಳೆತನ ಇದೆಲ್ಲನೂ ನನ್ ಮನ್ಸಿಗೆ ಆಳವಾಗಿ ಇಳ್ಕೊಂಡ್ಬಿಟ್ಟಿತ್ತು. ನೀನಂದ್ರೆ ನನ್ನ ಪ್ರಾಣ ಭೂಮಿ. ಎಷ್ಟು ಮಟ್ಟಿಗೆ ಅಂದ್ರೆ ನೀನಿಲ್ಲ ಅಂದ್ರೆ ನಾನಿಲ್ಲ ಅನ್ನೋಷ್ಟು ಐ ಲವ್ ಯು ಭೂಮಿ. ನಾನ್ ನಿನ್ನ ತುಂಬಾ ಪ್ರೀತಿಸ್ತಿದ್ದೀನಿ ಭೂಮಿ. ನನ್ ಜೀವನದಲ್ಲಿ ನಾನ್ ನಿನ್ನ ಕಳ್ಕೊಳ್ಳೋದಕ್ಕೆ ಇಷ್ಟಪಡ. ದಯವಿಟ್ಟು ನನ್ನ ಬಿಟ್ಟು ಹೋಗ್ ಕೊನೆವರೆಗೂ ನನ್ ಜೊತೆನೆ ಇದ್ಬಿಡ್ ಭೂಮಿ. ಪರವಾಗಿಲ್ವೇ ಪೊಲೀಸ್ ಹಾರ್ಟಲ್ಲೂ ಪ್ರೀತಿ ಹೇಗೆ ಹರಳಿದೆ ನೋಡಕ, ಕಲ್ಲರಳಿ ಹೂವಾಗಿ. ಆದಿತ್ಯ ಏನೋ ಲವ್ ಹೇಳ್ಕೊಂಡ್ಬಿಟ್ಟ, ಆದ್ರೂ ಭೂಮಿ ಏನ್ ಹೇಳಲೇ ಇಲ್ಲ. ಈಗ ಹೇಳ್ತಾಳೆ ಅಲ್ವಾ ಭೂಮಿ? ಭೂಮಿ, ನೀನ್ ನನ್ ಮುದ್ದಿನ ಸೊಸೆ ಅಲ್ವಾ, ಈಗ ನೀನ್ ಹೇಳು ನನ್ ಮಗಂಗೆ ನಿನ್ ಪ್ರೀತಿನ ಯಾವ ರೀತಿ ಹೇಳ್ಕೊಂಡೆ ಹೇಳೋ. ಈ ಭೂಮಿ ಎಲ್ಲಿ ಹೋಗ್ತಿದ್ಯಾ? ಕೂತ್ಕೋ ಕೂತ್ಕೋ. ನಿನಿಗೊಂದ್ ರೂಲ್ಸ್, ನನ್ ಮಗಂಗೊಂದ್ ರೂಲ್ಸಾ? ಹೇಳು ಅಂದ್ರೆ ಹೇಳ್ಬೇಕು ಅಷ್ಟೇ. ಹಾಗಲ್ಲ ಅತ್ತೆ. ಕರೆಕ್ಟ್ ಆಗಿ ಹೇಳಿದ್ಯಾಕ, ರೂಲ್ ನನ್ ಮೇಲೆ ರೂಲು. ಈಗ ನೀವು ಅಕ್ಕ ಹೇಳ್ದಂಗ್ ಮಾಡಿದ್ರೆ ಮತ್ತೆ ಹಣೆ ಹಾಕ್ಬಿಡ್ತಾಳೆ. ಸಾಹೇಬ್ರೆ, ನೀವಂದ್ರೆ ನನಗ್ ತುಂಬಾ ಇಷ್ಟ. ಅದನ್ನ ಹೇಳ್ಕೋಬೇಕು ಅಂತ ನಾನ್ ತುಂಬಾ ಸಲ ಪ್ರಯತ್ನ ಪಟ್ಟೆ, ಯಾಕೋ ಧೈರ್ಯನೇ ಸಾಕಾಗ್ಲಿಲ್ಲ. ಸಾಹೇಬ್ರೆ, ನಿಮ್ಗೆ ಏನ್ ಗೊತ್ತಾ, ಮೊದಲನೇ ಸತಿ ನನ್ ಪ್ರೀತಿನ ನಿಮ್ ಹತ್ರ ಹೇಳ್ಕೊಂಡಿದ್ದು ನಿಮ್ ಫೋಟೋ ಮುಂದೆ. ಆ ಫೋಟೋ ಮುಂದೆ ಹೇಳೋದಕ್ಕೂ ನನಗ್ ತುಂಬಾ ಭಯ ಆಗೋಯ್ತು ಸಾಹೇಬ್ರೆ. ಅದಕ್ಕೆ ನನ್ ಎಲ್ಲಾ ಭಾವನೆಗಳನ್ನ ನಾನ್ ಡೈರಿಯಲ್ಲಿ ಬರ್ದೆ. ಅರೆ ಲಕ್ಷ್ಮಿ ಅವರೇ, ಏನಿದು ದಿಢೀರ್ ಅಂತ ಬಂದ್ಬಿಟ್ರಿ? ಭೂಮಿ ಲಗೇಜ್ ತಗೊಂಡೋಗೋಣ ಅಂತ ಬಂದೆ. ನಿಮಗ್ ವಿಷಯ ಗೊತ್ತಿಲ್ವಮ್ಮ? ಲಕ್ಷ್ಮಿಕ, ನೀನ್ ಯಾವಾಗ ಬಂದೆ? ಭೂಮಿ, ನಾನ್ ಹಾಸ್ಪಿಟಲ್ ಅಲ್ಲಿ ಇರ್ಬೇಕಾದ್ರೆ ನೀನು ನನ್ ಮಗನು ಜಗಳ ಮಾಡ್ಕೊಂಡ್ರಾ?